ಹಿರಿಯ ರಾಜಕಾರಣಿ, ಮಾಜಿ ಸಚಿವರು ಹಾಗೂ ಉದ್ಯಮಿಗಳಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ತಮ್ಮ 94ನೇ ವರ್ಷದ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಕಳೆದ 1 ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಇಂದು ಸಂಜೆ 6:20 ತಾವು ಅಂದ್ರೆ ವಿಧಿವಶರಾಗಿರುವುದು ಸಾಕಷ್ಟು ಇಡೀ ಕರ್ನಾಟಕ ರಾಜಕಾರಣಕ್ಕೆ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ, ಜೊತೆಗೆ ಇಡೀ ಕನ್ನಡಿಗರಿಗೆ ಒಂದು ತುಂಬಲಾರದ ನಷ್ಟವಾಗಿದೆ. ಇದು ನೋವಿನ ವಿಚಾರವಾಗಿರುವಂತದ್ದು. ಯಾಕಂದ್ರೆ ಕರ್ನಾಟಕ ರಾಜಕಾರಣದಲ್ಲಿ ತಮ್ಮದೇ ಆದ ಒಂದು ಇತಿಹಾಸವನ್ನ ನಿರ್ಮಿಸಿದ ಹಿರಿಯ ರಾಜಕಾರಣಿಯಾಗಿದ್ದಾರೆ. ಸತತ 6 ಬಾರಿ ಶಾಸಕರಾಗಿ ಆಯ್ಕೆ ಆಗುವ ಮೂಲಕ ಸೋಲಿಲ್ಲದ ಸರ್ದಾರ ಎಂಬ ಬಿರುದನ್ನ ಒಂದು ಖ್ಯಾತಿಗೂ ಸಹ ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿಯಾಗಿರುವಂತದ್ದು. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ತಮ್ಮದೇ ಆದ ಹಿಡಿತವನ್ನ ಇಟ್ಕೊಂಡಿದ್ದ ನಾಡಿನ ಹಿರಿಯ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಆಡಳಿತ ಅವಧಿಯಲ್ಲಿ ಆಗಲಿ, ಜೊತೆಗೆ ತಮ್ಮ ರಾಜಕಾರಣದ ಇತಿಹಾಸದಲ್ಲಾಗ್ಲಿ, ರಾಜಕೀಯ ಪಯಣದಲ್ಲಾಗ್ಲಿ ಒಂದು ಹೆಸರನ್ನ ಮಾಡಿರುವ ಹಿರಿಯ ರಾಜಕಾರಣಿಯಾಗಿದ್ರು. ಜೊತೆಗೆ ದಾವಣಗೆರೆ ಜಿಲ್ಲೆಗೂ ಸಹ ಸಾಕಷ್ಟು ಒಂದು ಕೊಡುಗೆಯನ್ನು ಕೊಡುವ ನಿಟ್ಟಿನಲ್ಲಿ ಅವರು ರಾಜಕೀಯವಾಗಿ ಹಾಗೂ ಅಭಿವೃದ್ಧಿ ಪರವಾಗಿಯೂ ಸಹ ಸಾಕಷ್ಟು ಚಿಂತನೆಯನ್ನ ಮಾಡ್ತಿದ್ದ, ಜೊತೆಗೆ ಕೊಡುಗೆಯನ್ನು ನೀಡಿದ ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ರು. ಅಷ್ಟರ ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪನವರು ರಾಜ್ಯ ರಾಜಕಾರಣ ಜೊತೆಗೆ ಮುಖ್ಯವಾಗಿ ನೋಡಬೇಕಾದ್ರೆ ಲಿಂಗಾಯತ ಸಮುದಾಯದಲ್ಲಿ, ವೀರಶೈವ ಮಹಾಸಭಾ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಸಹ 3 ಬಾರಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಅಧಿಕಾರಾವಧಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಶಾಮನೂರು ಶಿವಶಂಕರಪ್ಪನವರು. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಸಹ ಸಚಿವರಾಗಿ ಕೆಲಸವನ್ನ ನಿಭಾಯಿಸಿದ್ರು. ಜೊತೆಗೆ ಹಾಲಿ ದಾವಣಗೆರೆ ಶಾಸಕರಾಗಿಯೂ ಸಹ ಕರ್ತವ್ಯವನ್ನ ನಿಭಾಯಿಸುತ್ತಿದ್ರು. ಆದ್ರೆ ವಯೋಸಹಜ ಕಾಯಿಲೆಯಿಂದ, ವಯೋಸಹಜ ಒಂದು ವೃದ್ಧಾಪ್ಯದಿಂದ ಅವರು ಇವತ್ತು ಕೊನೆಯುಸಿರೆಳೆದಿರುವುದು ಸಾಕಷ್ಟು ಒಂದು ತುಂಬಲಾರದ ನಷ್ಟವಾಗಿರುವಂತದ್ದು. 6 ಸಲ ಶಾಸಕ ಹಾಗೂ 1 ಸಲ ಸಂಸದರಾಗಿ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಅಂದ್ರೆ ತಪ್ಪಾಗಲಾರದು. ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ, ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ, ಶಾಸಕ NH ಕೋನರೆಡ್ಡಿ ಸೇರಿದಂತೆ ಸಾಕಷ್ಟು ಪಕ್ಷಾತೀತವಾಗಿ ಎಲ್ಲ ನಾಯಕರು ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕನ ಗುಣಗಾನ ಮಾಡ್ತಾ ಇದ್ದಾರೆ, ಅವರ ನಿಧನಕ್ಕೆ ಕಂಬನಿ ಮಿಡ್ತಾ ಇದ್ದಾರೆ. ಜೊತೆಗೆ ಶಾಮನೂರು ಅವರ ನೆನಪನ್ನ ಮರಳಿ ಕಳಿಸ್ತಾ ಇದ್ದಾರೆ. ಶಾಮನೂರು ಅವರ ಜೊತೆಗಿನ ಸಂದರ್ಭಗಳನ್ನ, ಆ ಕ್ಷಣಗಳನ್ನ ಇವತ್ತು ಎಲ್ಲರೂ ಸ್ಮರಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಆತ್ಮೀಯವಾಗಿ ಎಲ್ಲ ರಾಜಕಾರಣಿಗಳ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದ ಹಿರಿಯ ರಾಜಕಾರಣಿಯಾಗಿದ್ರು ಶಾಮನೂರು ಶಿವಶಂಕರಪ್ಪನವರು. ಮತ್ತೊಂದು ನೋಡ್ಬೇಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ತಮ್ಮದೇ ಆದ ಒಂದು ಇತಿಹಾಸವನ್ನ, ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ ಒಂದು ಹಿರಿಯ ನಾಯಕರಾಗಿದ್ರು. ನೇರವಾದಿ, ನಿಷ್ಠುರವಾದಿಯಾಗಿ ತಮ್ಮ ಅಧಿಕಾರಾವಧಿಯಲ್ಲೂ ಸಹ, ಶಾಸಕರಾಗಿದ್ದಾಗಲೂ ಸಹ, ಜನರ ಜೊತೆ ಬೆರೆಯುವಾಗಲೂ ಸಹ ಸಾಕಷ್ಟು ನೇರವಾದಿತನವನ್ನ ಇಟ್ಕೊಂಡಿದ್ದ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಅಂದ್ರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪನವರು ರಾಜ್ಯ ರಾಜಕಾರಣದಲ್ಲೂ, ಜೊತೆಗೆ ಸಮುದಾಯವಾರು ನೋಡಿದಾಗ ಸಮುದಾಯದಲ್ಲೂ ಸಹ ಒಂದು ಹಿಡಿತನ ಇಟ್ಕೊಂಡಿರುವ ಒಬ್ಬ ನಾಯಕರಾಗಿದ್ರು. ಈಗಲೂ ಸಹ ಶಾಮನೂರು ಶಿವಶಂಕರಪ್ಪನವರು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಅಂದ್ರೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ನೋಡಿದಾಗ ತಮ್ಮದೇ ಆದ ಒಂದು ಛಾಪನ್ನ ಮೂಡಿಸಿದ್ದಾರೆ. ಅದರಲ್ಲೂ ಲಿಂಗಾಯತ ಶಾಸಕರಾಗಲಿ, ಸಚಿವರಾಗಲಿ ಶಾಮನೂರು ಶಿವಶಂಕರಪ್ಪನವರ ಮಾತಂದ್ರೆ ಅದನ್ನ ಯಾರು ಮೀರ್ತಿರ್ಲಿಲ್ಲ ಅನ್ನೋ ಮಾತುಗಳನ್ನ ಸಹ ನಾವು ಹೇಳ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯಕ್ಕೆ, ಜೊತೆಗೆ ಇಡೀ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಬ್ಬ ದೊಡ್ಡನಂತೆ ಅಂದ್ರೆ ಹಿರಿಯ ಒಂದು ಸುಪ್ರೀಂ ಅನ್ನೋ ಲೆಕ್ಕಾಚಾರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ತಮ್ಮ ರಾಜಕೀಯ ಇತಿಹಾಸವನ್ನ ನಿರ್ಮಿಸಿದ್ರು. ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ದಂಪತಿಯ ಹಿರಿಯ ಪುತ್ರರಾಗಿ ಶಾಮನೂರು ಶಿವಶಂಕರಪ್ಪನವರು ವಿಜಯಪುರ ಮೂಲದಿಂದ ಜನಿಸ್ತಾರೆ. ವಿಜಯಪುರ ಮೂಲದಿಂದ ಬಂದವರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಗ್ರಾಮದಲ್ಲೇ ಅವರು ಜನಿಸ್ತಾರೆ. ವಿಜಯಪುರ ಜಿಲ್ಲೆ ಶಾಮನೂರು ಗ್ರಾಮದಲ್ಲಿ ಜನಿಸಿ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸಾಕಷ್ಟು ಒಂದು ಅಪಾರವಾದ ಕೊಡುಗೆಯನ್ನು ನೀಡಿರುವ ಒಬ್ಬ ಹಿರಿಯ ನಾಯಕರಂದ್ರೆ ಶಾಮನೂರು ಶಿವಶಂಕರಪ್ಪನವರು. ಅವರನ್ನು ಇವತ್ತು ಕಳೆದುಕೊಂಡು ಇಡೀ ಕರ್ನಾಟಕ ರಾಜ್ಯ ರಾಜಕಾರಣ, ಜೊತೆಗೆ ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ತುಂಬಲಾರದ ನಷ್ಟವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.